ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಗುರುಮಕ್ಕಳೇ ನೋಡಿ, ಇದು ಅಶ್ವಗಂಧ ಅಥವಾ ಕೇಸರಿ ಅಂತೀವಿ. ಈ ಅಶ್ವಗಂಧ ಏತಕಪ್ಪ ಅಂದರೆ, ಅದರ ಪಕ್ಕದಲ್ಲಿ ನಿಮಗೊಂದು ಹಾಳೆ ಕಾಣಿಸ್ತದೆ ಬಟ್ಟೆ ಥರ. ಅದು ಬಂದು ಬಟ್ಟೆ ಅಲ್ಲ, ಭುಜಪತ್ರೆ, ಒಂದು ಮರದ ತೊಗಟೆಯ ಹಾಳೆ. ಮರದ ತೊಗಟೆಯ ಹಾಳೆ ಅದು. ನೋಡ್ರಿ, ಮರದ ತೊಗಟೆ, ಅದರ ಮೇಲೆ ಬರೀಲಿಕ್ಕೆ ಈ ಅಶ್ವಗಂಧ ಬೇಕು. ಈ ಅಶ್ವಗಂಧವನ್ನು ನಾವು ದಾಳಿಂಬೆ ಮರ ಇರುತ್ತಲ್ಲ, ಮರದಿಂದ ನಾವು ಒಂದು ಮುಳ್ಳು ರೀತಿಯಲ್ಲಿ ತಗೋಬೇಕು, ಮರದ ರೆಂಬೆಯಿಂದ. ನಾವು ಈ ಭುಜಪತ್ರೆ ಅಂತಿದೆ ಹಾಳೆ, ಇದು ಪೇಪರ್ ಅಲ್ಲ ಇವರೇ, ನೋಡೋಕ್ಕೆ ಪೇಪರ್ ಥರ ಇದೆ. ಮರದ ತೊಗಟೆಯ ಒಂದು ಪದರ. ಇದನ್ನು ಬಿಡಿ ಬಿಡಿಯಾಗಿ ನಾನು ನಿಮಗೆ ತೋರಿಸ್ತೀನಿ. ಹಾಳೆ ಯಾವ ರೀತಿ ಇರುತ್ತೆ ಮರದ ತೊಗಟೆ ಅಂತ. ಆ ತೊಗಟಿನಲ್ಲಿ ಹಾಳೆನ ಹೇಗೆ ತೆಗೆಯೋದು ಅಂತ ನಾನು ತೋರಿಸ್ತೀನಿ. ಆದರೆ ಈ ಅಶ್ವಗಂಧದ ಒಂದು ಏನು, ಈ ಅಶ್ವಗಂಧಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಅದೊಂಥರ ಗಂಧ ಥರ ಮಾಡ್ಕೊಂಡು, ಪೇಸ್ಟ್ ಥರ ಮಾಡಿಕೊಂಡು ನೀರಿಗೆ ಒಳ್ಳೆ ಇಂಕ್ ಥರ ಮಾಡ್ಕೋಬೇಕು. ಯಾವುದು? ಈ ಅಶ್ವಗಂಧನ ಇಂಕ್ ಥರ ಮಾಡ್ಕೊಬಿಟ್ಟು ಗಟ್ಟಿಯಾಗಿ ದಾಳಿಂಬೆ ಮರದ ಮುಳ್ಳನ್ನು ಅದರಲ್ಲಿ ಎತ್ಕೊಂಡು ಈ ಒಂದು ಹಾಳೆ ಮೇಲೆ ಬರಿಬೇಕು. ಇದು ಪೇಪರ್ ಅಲ್ಲ, ನೋಡೋಕ್ಕೆ ಪೇಪರ್ ಥರ ಇದೆ. ಇದು ಭುಜಪತ್ರೆ, ಮರದ ಹಾಳೆ. ಗೊತ್ತಾಯ್ತಲ್ಲ? ನೋಡಿ ಭಕ್ತರೇ, ವೀಕ್ಷಕರೇ, ಗುರುಮಕ್ಕಳೇ, ಇದು ಭುಜಪತ್ರೆ ಹಾಳೆ. ಸಾಮಾನ್ಯವಾಗಿ ಶ್ರೀಚಕ್ರ, ತಾಯ್ತಾ ಇದನ್ನೆಲ್ಲ ನಾವು ನೋಡಿ ಈ ರೀತಿ ಪಂಚಲೋಹದ ಹಾಳೆಗಳ ಮೇಲೆ ಬರಿತೀವಿ, ತಾಯ್ತಾ ಎಲ್ಲ. ಗೊತ್ತಾಯ್ತಲ್ಲ? ಆದರೆ ಇದು ಹಾಳೆಗಳು ನೋಡ್ರಿ, ಪೇಪರ್ ಥರ ಇದು ಹಾಳೆಗಳು. ಮರದ್ರಿ ಇದು ಹಾಳೆ. ಮರದ ತೊಗಟೆ ನೋಡಿದ್ರಲ್ಲ ನೀವು, ಮರದ ಕಾಂಡ ಇರುತ್ತಲ್ಲ, ರೆಂಬೆ ಕೊಂಬೆ, ಅದರಲ್ಲಿ ನೀವು ಹೆಂಗೆ ನೋಡಿದ್ದೀರ ತೊಗಟೆ? ರಕ್ತಭೂತ ಹಾಳೆದು. ನೀವು ಸಾಂಬಾರು ಅಡುಗೆ ಮಾಡ್ತೀರಲ್ಲ, ಆ ಚಕ್ಕೆಗಳೆಲ್ಲ ಹೆಂಗಿರುತ್ತೆ ಅಲ್ವಾ? ಆದರೆ ಇದು ನೋಡ್ರಿ ಹೆಂಗಿರುತ್ತೆ ಗೊತ್ತಾ? ಇದು ಪೇಪರ್ ಥರ ಬರುತ್ತೆ ರೀ. ಎಷ್ಟು ನೀಟಾಗಿ ಬರುತ್ತೆ, ಪೇಪರ್ ಥರ ಅಂದರೆ ಅಷ್ಟು ನೀಟಾಗಿ ಬರುತ್ತೆ. ಇದು ಸ್ವಲ್ಪ ಹಳೆಯದು, ನಾನು ಕೇಳ್ತಾ ಇರೋದು. ಇವ್ರ ಹತ್ರ ಹಳೆಯದೇ ಇದ್ದಿದ್ದರಿಂದ ಅದನ್ನೇ ಎತ್ಕೊಂಡಿದ್ದೀನಿ ನಾನು. ಆದರೆ ನೀಟಾಗಿ ಮರದಲ್ಲಿ ಅವರು ಯಾರು ಇದನ್ನೆಲ್ಲ ಸಪ್ಲೈ ಮಾಡ್ತಾರೆ, ಭುಜಪತ್ರೆ ಹಾಳೆಗಳನ್ನು ಸಪ್ಲೈ ಮಾಡ್ತಾರೆ, ಅವರು ನೀಟಾಗಿ ಮರದ ತೊಗಟೆಗಳನ್ನು ತೆಗೆದು ಅದರಲ್ಲಿ ಹಾಳೆ ಇಂಗಡಿಸಿ ಅದನ್ನು ಪೇಪರ್ನಲ್ಲೇ ಹಾಕಿ ಕವರ್ ಮಾಡಿ ಈ ಗ್ರಂಥಿಗೆ ಅಂಗಡಿಗಳು ಕಳಿಸ್ತಾರೆ. ಆದರೆ ಸದ್ಯಕ್ಕೆ ನಾನು ನಿಮಗೆ ತೋರಿಸ್ಲಿಕ್ಕಿಲ್ಲಿ ಒಂದು ತೊಗಟೆಯನ್ನು ತೊಗೊಂಡಿದ್ದೀನಿ. ಆ ತೊಗಟೆನಲ್ಲಿ ನೋಡಿರಿ ಹಾಳೆ ಅದು ಎಷ್ಟು ತೆಳುವಾಗಿದೆ ಅಂದರೆ, ನೀವು ಪೇಪರ್ ಥರ, ಪ್ಲಾಸ್ಟಿಕ್ ಪೇಪರ್ ಥರ ತೆಳುವಾಗಿ ಬರುತ್ತೆ ರೀ. ಪ್ಲಾಸ್ಟಿಕ್ ಪೇಪರ್ ಥರ ಭಾಳ ತೆಳುವಾಗಿ ಬರುತ್ತೆ. ಇದು ನಿಯತಕ್ಕೆ ಉಪಯೋಗಿಸ್ತಾರೆ ಹಾಳೆಗಳಂದರೆ ವಶೀಕರಣ, ಮಾಯ, ಮಾಟ, ಮದ್ದು. ಯಾರಾದರೂ ಕೆಡಿಸಿದ್ರೆ, ಯಾರಾದರೂ ಮಾಟ ಮಾಡಿದರೆ, ಅಥವಾ ಮಾಟ ಮದ್ದು ಮಾಡಿದರೆ, ನಮ್ಮ ಮೇಲೆ ಪ್ರಯೋಗಗಳು ಮಾಡಿದರೆ, ವಾಮಾಚಾರ ಅಂತಿರಲ್ಲ ನೀವು, ಯಾರೋ ನಮ್ಮನ್ನು ಕೆಡಿಸ್ತಾರಲ್ಲ, ಎಲ್ಲೋ ಗುಹೆಯಲ್ಲಿ, ಎಲ್ಲೋ ಪಾತಾಳದಲ್ಲಿ, ಎಲ್ಲೋ ಬೆಟ್ಟ ಗುಡ್ಡಗಳಲ್ಲಿ ಮಂತ್ರವಾದಿಗಳಿರ್ತಾರಲ್ಲ, ಮಾಟ ಮಾಡೋ ಮಂತ್ರವಾದಿಗಳು, ವಾಮಾಚಾರ ಮಾಡೋ ಮಂತ್ರವಾದಿಗಳು, ಅವ್ರ ಕೈಯಲ್ಲಿ ಇವರು ನಮ್ಮ ಮೇಲೆ ಮಾಡಿಸ್ಬಿಡ್ತಾರೆ. ಆದರೆ ಅದಕ್ಕೆ ವಿರುದ್ಧವಾಗಿ ಮಾಡೋದು ಯಾವುದ್ರ ಮೇಲೆ ಅಪ್ಪ ಅಂದರೆ, ಅದನ್ನು ಬಿಡಿಸೋದು, ಅದಕ್ಕೆ ವಿರುದ್ಧವಾಗಿ ತಿರುಮಂತ್ರ ಹಾಕೋದು ಯಾವುದಪ್ಪ ಅಂದರೆ ಈ ಹಾಳೆಗಳಲ್ಲಿ. ಈ ಹಾಳೆ ಭುಜಪತ್ರ ಹಾಳೆ ಮೇಲೆ ಬರಿಬೇಕು. ನೋಡ್ರಿ ಎಷ್ಟು ಅಗಲ ಇದೆ ಹಾಳೆ, ಪೇಪರ್ ಥರ ಇದೆ ಹಾಳೆ. ಇದ್ರ ಮೇಲೆ ಅಶ್ವಗಂಧದಲ್ಲಿ ದಾಳಿಂಬೆ ಮುಳ್ಳನ್ನು ತಗೊಂಡು ಅದ್ದುಕೊಂಡು ಇದ್ರ ಮೇಲೆ ಬರಿಬೇಕು ಬೀಜಾಕ್ಷರ ಮಂತ್ರ. ಇದನ್ನು ನೀವು ಬೀಜಾಕ್ಷರ ಮಂತ್ರನ ಬರೆಸಿ ನೀವು ಇದನ್ನು ನೀಟಾಗಿ ಫೋಲ್ಡ್ ಮಾಡಿ ದೇವ್ರ ಮನೆಯಲ್ಲಿ ಇಟ್ಕೊಂಡು, ನಿಮ್ಮ ಅಂಗಡಿನಲ್ಲಿ ಗಲ್ಲಲನ್ನು ಇಟ್ಕೊಂಡು ಪೂಜೆ ಮಾಡ್ಬೋದು. ಅಥವಾ ಫೋಟೋ ಥರ ನೀವು ಇದಕ್ಕೆ ಫ್ರೇಮ್ ಕಟ್ಟಿಸಿ ನೀವು ಮನೆಯಲ್ಲಿ, ಅಂಗಡಿನಲ್ಲಿ, ಆಫೀಸ್ನಲ್ಲಿ ನೇತಾಕ್ಬೋದು. ಇದರಲ್ಲಿ ಬೀಜಾಕ್ಷರ ಮಂತ್ರಗಳನ್ನು ಅಥವಾ ಯಂತ್ರವನ್ನು ಅಥವಾ ಶ್ರೀಚಕ್ರ ಯಂತ್ರವನ್ನು ಅಥವಾ ಬೀಜಾಕ್ಷರ ಮಂತ್ರದ ಮನೆಗಳನ್ನು ಬರೆದು ಅದರಲ್ಲಿ ಒಂದೊಂದು ಬೀಜಾಕ್ಷರಗಳನ್ನು ಬರೆದು ಇದಕ್ಕೆ ಫ್ರೇಮ್ ಕಟ್ಟಿಸಿ ನೀವು ಅಂಗಡಿ, ಆಫೀಸು, ಹೋಟೆಲ್ಲು ಅಥವಾ ಟ್ರಾನ್ಸ್ಪೋರ್ಟ್ ಕಂಪ್ನಿ ಇತ್ಯಾದಿ ನೀವು ಎಲ್ಲಿ ವ್ಯಾಪಾರ ವಹಿವಾಟು ಮಾಡ್ತೀರಿ, ಅಥವಾ ಆರೋಗ್ಯ ಹಾಸ್ಪಿಟಲ್ಲು, ಅಲ್ಲೆಲ್ಲ ನೀವು ಬಾಗಿಲ ಮೇಲೆ ಅಥವಾ ಮನೆಯಲ್ಲಿ, ದೇವ್ರ ಮನೆಯಲ್ಲಿ, ಅಥವಾ ಇನ್ನೆಲ್ಲಿ ನೀವು ಎಲ್ಲಿ ಬೇಕಲ್ಲಿ ಫೋಟೋಗಳನ್ನು ಹಾಕೋಬೋದು ಫ್ರೇಮ್ ಕಟ್ಟಿಸಿ.
ಈ ರೀತಿ ಭುಜಪತ್ರೆಯಿಂದ ತುಂಬ ಪವರ್ಫುಲ್ ಆಗಿರುತ್ತೆ. ಅದ್ರ ಮೇಲೆ ಬರೆದ್ರೆ ಹಳೆಯ ಕಾಲದಲ್ಲಿ ಋಷಿಮುನಿಗಳು ಅದರಲ್ಲೇ ಬರಿತಾಯಿದ್ರು. ಅರ್ಥ ಆಯ್ತಾ? ವೀಕ್ಷಕರೇ ಗಮನಿಸಿ, ಹಾಳೆಗಳು ಈ ಶ್ರೀಚಕ್ರ ಪಂಚಲೋಹದ ಹಾಳೆಗಳಿರುತ್ತೆ. ಶ್ರೀಚಕ್ರ ಬರೆಯೋದು, ಆಮೇಲೆ ತಾಯ್ತ ಬರೆಯೋದೆಲ್ಲ ಪಂಚಲೋಹದ್ದು. ನೀವು ಈಗಾಗಲೇ ನಾನು ತಾಯ್ತಗಳೆಲ್ಲ ಮಾಡಿ ತೋರಿಸಿದ್ದೀನಿ, ಹಿಂದಿನ ಭಾಗಗಳು ನೋಡಿಲ್ಲ ಅಂದರೆ. ಆದರೆ ಪಂಚಲೋಹದ ಮೇಲೆ ಈಗ ಹಾಗೆ ಹಿಂದಿನ ಕಾಲದಲ್ಲಿ ಬರಿತಿದ್ರು. ಆದರೆ ಇದು ನ್ಯಾಚುರಲ್ ಆಗಿ ಅಂದರೆ ಪ್ರಕೃತಿ ದತ್ತವಾಗಿ ವನಸ್ಪತಿ ವೃಕ್ಷಗಳಲ್ಲಿ ಭುಜಪತ್ರೆ ಕೂಡ ಒಂದು ವನಸ್ಪತಿ ವೃಕ್ಷಗಳಲ್ಲಿ. ಆ ಭುಜಪತ್ರೆಯ ಮರದ ತೊಗಟೆಯಲ್ಲಿ ಬರ್ತಕ್ಕಂಥ ಹಾಳೆಗಳಿದು. ಇದು ಬಹಳ ಶುದ್ಧವಾಗಿರುತ್ತೆ. ಯಾಕಂದರೆ ಪ್ರಕೃತಿ ಮಾತೆ ಯಕ್ಷ ಯಕ್ಷಿಣಿ ಕಿನ್ನರ ಕಿಂಪುರುಷ ಸಿದ್ಧ ಸಾಧ್ಯ ಇವತ್ತಾಯ್ತಲ್ಲ. ಮಹಾನುಭಾವರು ಮಹಾಮಾತೆಯರು ತಪಸ್ವಿಗಳು ಇವರೆಲ್ಲರ ಶಕ್ತಿ ಈ ಭುಜಪತ್ರೆ ಮರದಲ್ಲಿ ಇರುತ್ತೆ. ಭುಜಪತ್ರೆ ಮರದ ತೊಗಟೆಯ ಹಾಳೆ ಇದು ನ್ಯಾಚುರಲ್ ಆಗಿರುತ್ತೆ. ಇದೊಂಥರ ಆಯುರ್ವೇದಿಕ್ ಶಕ್ತಿ ಇರುತ್ತೆ, ಇದರಲ್ಲಿ ಚೈತನ್ಯ ಇರುತ್ತೆ. ಈಗ ಗೊತ್ತಾಯ್ತಲ್ಲ, ಯಕ್ಷಿಣಿ ಗೊತ್ತಲ್ಲ, ವನಸ್ಪತಿ ಶಾಕಂಬರಿ ವೃಕ್ಷ ದೇವತೆ ಈಗ ಗೊತ್ತಾಯ್ತಲ್ಲ. ಈ ಒಂದು ಮರದ ತೊಗಟೆಯಲ್ಲಿ ಇರುತ್ತೆ. ನೀವು ಈಗಾಗಲೇ ಭೂತಾಳೆ ತೊಗಟೆಗಳು, ಬಿಳಿ ಭೂತಾಳೆ ಕಾಯಿಗಳು, ಕರಿ ಭೂತಾಳೆ ಕಾಯಿಗಳು, ಆಗ ತೊಗಟೆಗಳು ಇವೆಲ್ಲ ನೋಡಿದ್ದೀರ. ಆದರೆ ಭುಜಪತ್ರೆ ಈಗ ಇದರಲ್ಲಿ ನಾವು ಯಂತ್ರಗಳನ್ನು ಬರೆದ್ರೆ ಅದನ್ನು ನಿಮ್ಮ ಮನೆಗಳಲ್ಲಿ ಆಫೀಸ್ಗಳಲ್ಲಿ ಅಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಬಹಳ ಶಕ್ತಿಯುತವಾಗಿರುತ್ತೆ. ಈಗ ಗೊತ್ತಾಯ್ತಲ್ಲ. ನಾನೀಗ ಬರೀ ಇದ್ರ ಪರಿಚಯ ಮಾಡ್ತಾಯಿದ್ದೀನಿ. ಮುಂದೆ ನಿಮಗೆ ಯಾವ ರೀತಿ ಇದು ಯಂತ್ರ ಬರುತ್ತೆ ಅಂತ ನಾನು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ. ಓಕೆನಾ? ಸದ್ಯಕ್ಕೆ ಭುಜಪತ್ರೆ ಒಂದು ಪರಿಚಯವನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಬಳಸ್ಕೊಳ್ಳಿ, ಯಂತ್ರಗಳನ್ನು ಬರ್ಸ್ಕೊಳ್ಳಿ. ನಿಮ್ಮ ಮನೆಗಳು ಆಫೀಸ್ಗಳಲ್ಲಿ ಯಂತ್ರಗಳನ್ನು ಫೋಟೋ ರೀತಿಯಲ್ಲಿ ಫ್ರೇಮ್ ಕಟ್ಟಿಸಿ ಈ ಹಾಳೆ ಮೇಲೆ ಬರೆಸಿ ಹಾಕ್ಕೊಳ್ಳಿ. ಇದು ನ್ಯಾಚುರಲ್ ಒಂದು ಮರದ್ದು ಪೇಪರ್ ಥರ ಇರುತ್ತೆ. ಆಶ್ಚರ್ಯ ಅಂದರೆ ಈಗ ಗೊತ್ತಾಯ್ತಲ್ಲ, ಅದ್ಭುತ ಇದು. ಗೊತ್ತಾಯ್ತಲ್ಲ, ಅಷ್ಟು ತೆಳುವಾಗಿ ಪೇಪರ್ ಥರ ಬರೋದು ಹಾಳೆ ತೊಗಟೆ. ಓಕೆ ಅವರೇ, ನಿಮಗೆ ಒಳ್ಳೆಯದಾಗಲಿ. ಇದನ್ನು ಸದ್ವಿನಿಯೋಗ ಮಾಡ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ. ಇದೊಂದು ಸಣ್ಣ ಮಾಹಿತಿ ನಾನು ನಿಮಗೆ ಕೊಟ್ಟಿದ್ದೀನಿ. ಹಾಗೆ ಇದು ಭಾಳ ಉಪಯೋಗ ಆಗುತ್ತೆ. ನಿಮ್ಗೆ ಯಾರು ವಿರೋಧಿಗಳಿದ್ದಾರೆ, ನಿಮ್ಮ ಮೇಲೆ ವಾಮಾಚಾರ ಮಾಡಿಸಿದ್ದಾರೆ, ಅವ್ರಿಗೆ ಹಾಗೆ ದುಷ್ಟರು ದರಿದ್ರರು ನಿಮ್ಮ ಮನೆಗೆ ಒಕ್ಕರ್ಸ್ಕೋಬಾರ್ದು. ಯಾರ್ದು ದೃಷ್ಟಿ ನಿಮ್ಮ ಮೇಲೆ ಬೀಳಬಾರ್ದು, ನಿಮ್ಮ ವ್ಯಾಪಾರದ ಮೇಲೆ ಬೀಳಬಾರ್ದು. ಹಾಗೆ ನಿಮಗೆ ಸರ್ವಕಾರ್ಯ ಸಿದ್ಧಿ ಆಗಬೇಕಂದ್ರೆ ಯಕ್ಷ ದೇವತೆ, ಯಕ್ಷಿಣಿ ದೇವತೆ, ಹಾಗೆ ವೃಕ್ಷ ದೇವತೆ, ವನಸ್ಪತಿ ವೃಕ್ಷ ದೇವತೆ ಈ ಒಂದು ಹಾಳೆಗಳ ಮೇಲೆ ನೀವು ಬರ್ಸ್ಕೋಬೇಕು ಯಂತ್ರಗಳನ್ನು. ಅರ್ಥ ಆಯ್ತಾ? ನಿಮ್ಮದೇ ಆದ ಗುರುಗಳಿರ್ತಾರೆ, ನಿಮ್ಮ ಹತ್ತಿರದಲ್ಲಿ ಗುರುಗಳಿರ್ತಾರೆ, ಗೊತ್ತಿರೋರು, ಪರಿಚಯ ಇರೋರು, ಒಳ್ಳೆಯ ಗುರುಗಳ ಹತ್ರ, ಎಕ್ಸ್ಪೀರಿಯನ್ಸ್ ಗುರುಗಳ ಹತ್ರ, ಅನುಭವ ಇರೋರ ಹತ್ರ ಈ ಥರ ಹಾಳೆಗಳು ತೊಗೊಂಡು ನೀವು ಅದರ ಮೇಲೆ ಯಂತ್ರಗಳನ್ನು ರೆಡಿ ಮಾಡಿಸ್ಕೊಂಡು ಫ್ರೇಮ್ ಕಟ್ಟಿಸಿ ಉಪಯೋಗಿಸ್ಕೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ಉಪಯೋಗದ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಿಂದಿನ ಭಾಗಗಳು ನೋಡಿ, ಮುಂದಿನ ಭಾಗಗಳು ನೋಡಿ. ಓಕೆನಾ? ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಒಂದು ಲೈಕ್ ಮಾಡೋದು ಮರಿಬೇಡಿ ಇವರೇ. ಓಂ ಶಾಂತಿ.